ಪಟೇಲ್ರು ಯಾವುದು ಗೆಲ್ಲು ಕುದಿರ್ತದೆ ಹೋದ್ರು ಏನೋ ಗೊತ್ತಿಲ್ಲ, ಆ ಮಾತನ್ನು ಬೇರೆ. ಆದರೆ ಜಯೇಶ್ ಪಟೇಲ್ರು ರಾಮಕೃಷ್ಣ ಅವ್ರ ಕಡೆ ಒಲವು ಭಾಳ ಇತ್ತು ಅನ್ನೋದೇನು ಸುಳ್ಳೇನಲ್ಲ. ಈ ಎಲ್ಲ ದೃಷ್ಟಿ ಇಟ್ಟುಕೊಂಡು ಆ ಸಂದರ್ಭದಲ್ಲೇ ದೇವೇಗೌಡರ ಒಬ್ಬ ದೊಡ್ಡ ನಾಯಕರಾಗಿ ಬೆಳೆಯೋದಕ್ಕೆ, ಈ ದೇಶದ ಪ್ರಧಾನಿ ಆಗೋದಕ್ಕೆ ಕಾರಣೀಕರ್ತರಾದಂಥವ್ರು ಅದರಲ್ಲಿ ಒಬ್ಬರು ಇವರು. ಇದರ ಅಲ್ಲಗಳಿಗೆ ಯಾರೂ ಆಗೋದಿಲ್ಲ. ಸಿದ್ದರಾಮಯ್ಯನವರು ಅದನ್ನು ಮಾಡಿದ್ದಾರೆ. ಹಾಗಾದರೆ ಸಿದ್ದರಾಮಯ್ಯವರು ಎಲ್ಲರೂ ಒಳ್ಳೆ ಕೆಲಸ ಮಾಡಿದರು ಅಂತಲ್ಲ, ಹೌದು ಪ್ರಾಮಾಣಿಕದಾರ ನಾವೇನು ಹೇಳಿ ಹೊರಟಿಲ್ಲ. ಯಾಕಪ್ಪ ಅಂತಂದ್ರೆ 52 ಕೋಟಿಗಳಷ್ಟು ಆಸ್ತಿ ಅವರು ಸ್ವತಃ ಘೋಷಣೆ ಮಾಡ್ಕೊಂಡಿದ್ದಾರೆ ಎಲೆಕ್ಷನ್ ಸಂದರ್ಭದಲ್ಲೇ. ಅಂದರೆ ಈ ಆಸ್ತಿ ಎಲ್ಲ ಇಷ್ಟೆಲ್ಲ ಎಲ್ಲಿದ್ದು ಬಂತು ಅಂತೇಳಿ ಅವರು ಇವತ್ತು ಉತ್ತರ ಕೊಡಬೇಕಾಗ್ತದೆ ಆ ಮಾತು. ಮತ್ತು ನಿಮ್ಮ ಬಗ್ಗೆಯೂ ಸಾಕಷ್ಟು ಆರೋಪಗಳಿದ್ದಾವೆ, ಪ್ರತ್ಯಾರೋಪಗಳಿದ್ದಾವೆ. ನೀವು ಮಾಡ್ತೀರಿ ಎಚ್ ಡಿ ಕುಮಾರಸ್ವಾಮಿಗಳ. ಮತ್ತು ಅವತ್ತು ಆ್ಯಕ್ಚುಲಿ ನಿಮಗಿಂತಲೂ ಮೊದಲ ಮುಖ್ಯಮಂತ್ರಿ ಆಗಬೇಕಾಗಿದ್ದು ಸಿದ್ದರಾಮಯ್ಯನವರು ಅನ್ನೋದು ಅಷ್ಟೇ ಇತಿಹಾಸದಲ್ಲಿ ಗೊತ್ತಿರುವಂಥ ವಿಷಯ. ಅದನ್ನೆಲ್ಲ ಇದು ಮಾತಾಡಿದ್ರೆ ಏನೂ ಅರ್ಥ ಇಲ್ಲ. ನೀವು ಹಂಗೆ ಮಾಡಿದಿರಿ, ಕಣ್ಣೀರು ಹಾಕಿದಿರಿ, ಮತ್ತೇನೋ ಮಾಡಿದಿರಿ ಅಂತ. ಇವತ್ತು ಮತ್ತೊಂದು ಮಾತು ಮುಂದುವರೆದು ಮಾತಾಡ್ತಾ ಇದ್ದಾರೆ. ಹಣ ವಸೂಲಿಗಾಗಿಯೇ ತಮ್ಮ ಮಗನನ್ನು ಅಂದರೆ ವಿಧಾನ ಪರಿಷತ್ ಸದಸ್ಯ ಯತೀಂದ್ರರನ್ನು ನೇಮಿಸಿಕೊಂಡಿರುವ ಸಿದ್ದರಾಮಯ್ಯ ಅವರಿಗೆ ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ. ವಸೂಲಿ ಹೇಗಿದೆ ಎಂದು ಎಲ್ಲ ಅಧಿಕಾರಿಗಳಿಗೂ ಗೊತ್ತಿದೆ. ಇಲ್ಲಿ ವಸೂಲಿ ಮಾಡಿದಂಥ ಯಾರಾದರೂ ಒಬ್ಬ MLA ಇದ್ದಾರಾ? ಅವರೊಬ್ಬ ಹೆಸರು ಹೇಳಿ ನೋಡೋಣ. ಇವರು ಎಚ್ ಡಿ ಕುಮಾರಸ್ವಾಮಿಗಳು ಅಲ್ಲಿ ಸಿದ್ದರಾಮಯ್ಯರೇ ಹೇಳಿ, ಒಬ್ಬ ಶಾಸಕ ವಸೂಲಿ ಮಾಡಲಾರದ ಪ್ರಾಮಾಣಿಕವಾಗಿ ಜನಸೇವೆ ಮಾಡ್ತಾ ಇದ್ದಾನಂತೂ ಇದು 224 ಮಂದಿಯಲ್ಲಿ ಒಬ್ಬರ ಹೆಸರು ಹೇಳಿ ನೋಡ್ರಿ. ಸಿದ್ದರಾಮಯ್ಯರಿಗೂ ಮತ್ತು ಇವತ್ತು ರಾಜಕೀಯ ಹಂಗದ, ದುಡ್ಡು ಕೊಟ್ಟು ಆಯ್ಕೆ ಆಗುವಂಥದ್ದು ಪ್ರಸಂಗ ಅದ. ಇಷ್ಟು ನಾವು ಗ್ಯಾರಂಟಿ ಕೊಡಿಸಿದ್ರೆ ಇವತ್ತು ಕರ್ನಾಟಕದಲ್ಲೇ ಗ್ಯಾರಂಟಿ ಕೊಟ್ಟು ಸಹ ಮತ್ತು ದುಡ್ಡು ಹಂಚಿದ್ರು ಅಂತ ಅವ್ರ ಮೇಲೆ ಆರೋಪಗಳಿದ್ದಾವೆ. ಮನೆ ಬಾಗಲಕೋಟೆ ಚುನಾವಣೆಯಲ್ಲೇ ಮತ್ತು ದಾವಣಗೆರೆಯಲ್ಲೇ ಆರೋಪಗಳು ಇರುವ ಎಲ್ಲರೂ ಮಾಡೋರು ವಿರುದ್ಧ. ಮತ್ತು ಇದ್ದಿದ್ದು ಸುಳ್ಳೇನಲ್ಲ, ಅವು ಡಾಕ್ಯುಮೆಂಟ್ ಸಿಗ್ತಾ ಇಲ್ಲ ಅಷ್ಟೇ, ತಪ್ಪಿಸ್ಕೊಳ್ತಾ ಇದ್ದಾರೆ. ಅಧಿಕಾರಿಗಳಿಗೆ ಏನಾಗಿದ್ದಾರೆ ಪಾಪ, ಯಾರು ಹಿಡಿಬೇಕು ಯಾರು ಬಿಡಬೇಕು ಅಂತ. ಯಾಕಂದರೆ ಇವತ್ತು